ನಮಸ್ತೆ. ಕಬ್ಬಿಣ, ಕ್ಯಾಲ್ಶಿಯಂ, ವಿಟಮಿನ್ಸ್ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂತಹ ನುಗ್ಗೆ ಸೊಪ್ಪಿನಿಂದ ಸಿಂಪಲ್ ಆ್ಯಂಡ್ ಟೇಸ್ಟಿ ಬಸ್ಸಾರನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಈ ಬಸ್ಸಾರನ್ನು ತಯಾರಿಸೋದಕ್ಕೆ ಮೊದಲು 3/4 ಕಪ್ಪಷ್ಟು ಹೆಸರು ಕಾಳನ್ನು 2 ಬಾರಿ ಶುದ್ಧವಾದ ನೀರಿನಿಂದ ತೊಳೆದು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಬಳಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳಿನ ಒಂದು ಕಾಂಬಿನೇಷನ್ ಆರೋಗ್ಯಕರ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನುಗ್ಗೆ ಸೊಪ್ಪಿನ ಒಂದು ಉಷ್ಣತೆಯನ್ನು ತಗ್ಗಿಸೋದಕ್ಕೆ ಹೆಸರು ಕಾಳಿನ ಒಂದು ತಂಪು ಗುಣ ನಮಗೆ ಸಹಾಯ ಮಾಡುತ್ತೆ. ತೊಳೆದಂತಹ ಹೆಸರು ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಒಂದು ಕುಕ್ಕರ್ ಜಾರ್ಗೆ ಸೇರಿಸಿ ಕಾಳು ಮುಳುಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇವೆಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುವವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಪ್ರೆಷರ್ ಕ್ರಿಯೇಟ್ ಆಗಬೇಕು, ಆದರೆ ವಿಷಲ್ ಬರಬಾರ್ದು. ಈ ಹಂತದಲ್ಲಿ ಸ್ಟವನ್ನು ಆಫ್ ಮಾಡಿ ಕುಕ್ಕರನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡೋಣ. ತಣ್ಣಗಾದಂತಹ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಈ ರೀತಿ ಒಂದು ಪ್ಲೇಟ್ ಸಹಾಯದಿಂದ ಅದರಲ್ಲಿರುವಂತಹ ನೀರನ್ನು ಇನ್ನೊಂದು ಪಾತ್ರೆಗೆ ಬಸ್ತಿಟ್ಕೊಳ್ಳೋಣ. ಈಗ ಈ ಕಾಳಿಗೆ ಒಂದು ಒಗ್ಗರಣೆಯನ್ನು ಕೊಡೋಣ ಮತ್ತು ಈ ನೀರಿನಿಂದ ಸಾಂಬಾರನ್ನು ತಯಾರಿಸೋಣ. ಒಗ್ಗರಣೆಯನ್ನು ಕೊಡೋದಕ್ಕೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸಣ್ಣದಾಗಿ ಕತ್ತರಿಸಿದಂತಹ ಈರುಳ್ಳಿಯನ್ನು ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳು ಬೇಯುವಾಗ ಸಹ ಉಪ್ಪನ್ನು ಹಾಕಿರೋದ್ರಿಂದ ಉಪ್ಪಿನ ಪ್ರಮಾಣ ಹೆಚ್ಚಾಗದಂತೆ ಎಚ್ಚರ ವಹಿಸಿ. ನಂತರ ಬೇಯಿಸಿಟ್ಟಂತಹ ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಬಳಸಿದಂತಹ ನುಗ್ಗೆ ಸೊಪ್ಪು ಬಲ್ತಿದ್ರಿಂದ ನಾನು ಕಾಳು ಜೊತೆ ಬೇಯಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಎಳೆ ನುಗ್ಗೆ ಸೊಪ್ಪು ಸಿಕ್ಕರೆ ಈರುಳ್ಳಿಯ ಜೊತೆ ಒಗ್ಗರಣೆಗೆ ಸೊಪ್ಪನ್ನು ಸೇರಿಸೋದ್ರಿಂದ ಕಾಳು ಇನ್ನೂ ರುಚಿಯಾಗಿರುತ್ತೆ. ಈ ರೀತಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. 1 ನಿಮಿಷ ಆದಮೇಲೆ ಸಣ್ಣದಾಗಿ ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಬಟ್ಟಲಷ್ಟು ಹಸಿ ಕಾಯಿ ತುರಿ, ಅರ್ಧ ಉಳಿಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಸ್ಟವನ್ನು ಆಫ್ ಮಾಡಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ನುಗ್ಗೆ ಸೊಪ್ಪಿನ ಕಾಳು ತಯಾರಾಯಿತು. ಈಗ ಸಾಂಬಾರನ್ನು ತಯಾರಿಸೋದಕ್ಕೆ ಒಂದು ಬಾಣಲಿಯನ್ನು ಬಿಸಿಗಿಟ್ಟು ಬಾಣಲಿ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಬಿಸಿ ಮಾಡ್ಕೊಂಡ್ಮೇಲೆ ಖಾರಕ್ಕನುಗುಣವಾಗಿ ಗಾಂಧಾರಿ ಮೆಣಸನ್ನು ಸೇರಿಸಿ ಅವುಗಳನ್ನು ಸಹ ಬಿಸಿ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಕತ್ತರಿಸಿದಂತಹ ಒಂದು ಈರುಳ್ಳಿಯನ್ನು ಸೇರಿಸಿ 1 ಗಡ್ಡೆ ಬಿಡಿಸಿದಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಸಹ ಸೇರಿಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಒಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಬೇಗ ಹುರಿಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಈ ಹಂತದಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ಮೇಲೆ ಇವುಗಳನ್ನು ಚೆನ್ನಾಗಿ 1 ನಿಮಿಷ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ನೋಡಿ, ಈರುಳ್ಳಿಯ ಒಂದು ಕಲರ್ ಮತ್ತು ಸೈಜ್ ಚೇಂಜ್ ಆಗ್ತಾಯಿದೆ. ಇನ್ನೂ ಅರ್ಧ ನಿಮಿಷ ಸಣ್ಣ ಉರಿಯಲ್ಲೇ ಇವುಗಳನ್ನು ಹುರ್ಕೊಂಡಾದಮೇಲೆ ಸ್ಲೈಟಾಗಿ ಇವುಗಳ ಒಂದು ಎಡ್ಜಸ್ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಎಡ್ಜಸ್ ಸ್ಲೈಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆದಾಗ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೋಬೇಕು. ಈ ಹಂತದಲ್ಲಿ 1 ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡೋಣ. ಗಸಗಸೆ ನಮ್ಮ ಸಾಂಬಾರ್ ಕನ್ಸಿಸ್ಟೆನ್ಸಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಮತ್ತು ನುಗ್ಗೆ ಸೊಪ್ಪಿನ ಒಂದು ಉಷ್ಣತೆಯನ್ನು ತಗ್ಗಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ಮಿಶ್ರಣ ಸಂಪೂರ್ಣ ತಣ್ಣಗಾಗಲು ಬಿಟ್ಟು ತಣ್ಣಗಾದ ಮೇಲೆ ಇವುಗಳನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಕಟ್ ಮಾಡಿದಂತಹ ಅರ್ಧ ಬಟ್ಟಲು ಹಸಿಕಾಯಿ ಮತ್ತು ಬೇಯಿಸಿಟ್ಟಂತಹ ಸೊಪ್ಪು ಮತ್ತು ಕಾಳನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿ ರುಬ್ಬಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈ ರೀತಿ ನಯವಾಗಿ ರುಬ್ಕೊಳ್ಳೋಣ. ರುಬ್ಬಿದಂತಹ ಈ ಮಿಶ್ರಣವನ್ನು ಬಸ್ತಿಟ್ಟಂತಹ ಸೊಪ್ಪು ಮತ್ತು ಕಾಳಿನ ನೀರಿಗೆ ಸೇರಿಸಿ ಮಿಕ್ಸಿ ಜಾರನ್ನು ಇನ್ನೊಮ್ಮೆ ವಾಶ್ ಮಾಡಿ ಅದರಲ್ಲಿರುವಂತಹ ಪೇಸ್ಟನ್ನು ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಕಾದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಟಂತಹ ಹುಣಸೆಹಣ್ಣಿನ ರಸವನ್ನು ಸೇರಿಸಿದರೆ ಆರೋಗ್ಯಕರ ನುಗ್ಗೆ ಸೊಪ್ಪಿನ ಬಸ್ಸಾರು ತಯಾರಾಗುತ್ತೆ. ಈ ಸಾಂಬಾರ್ ಅನ್ನ ಮತ್ತು ಮುದ್ದೆಯೊಂದಿಗೆ ತುಂಬ ರುಚಿಯಾಗಿರುತ್ತೆ.
ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದಂತಹ ಈ ಹೆಲ್ದಿ ರೆಸಿಪಿಯನ್ನು ನೀವೆಲ್ಲರೂ ಸಹ ಒಮ್ಮೆ ಪ್ರಯತ್ನಿಸಿ. ವಾರಕ್ಕೊಮ್ಮೆಯಾದರೂ ಈ ಸೊಪ್ಪನ್ನು ನಿಮ್ಮ ಅಡುಗೆಗಳಲ್ಲಿ ಬಳಸಿ ನಿಮ್ಮ ಇಮ್ಯೂನ್ ಪವರನ್ನು ಹೆಚ್ಚಿಸ್ಕೊಳ್ಳಿ. ವಂದನೆಗಳು.